ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೈಕಮಾಂಡ್ನ ನೋಟಿಸ್ಗೆ ಅಂದರೆ ಶಿಸ್ತು ಸಮಿತಿಯ ನೋಟಿಸ್ಗೆ ಉತ್ತರ ಕೊನೆಗೂ 9-10 ಪುಟಗಳ ಉತ್ತರವನ್ನು ಕೊಟ್ಟಿರುವಂತಹ ಯತ್ನಾಳ್ ಈ ಉತ್ತರದಲ್ಲಿಯೇ ಮತ್ತೆ ಅಚ್ಚರಿಗೆ ಕಾರಣ ಆಗಿದ್ದಾರೆ. ಹೈಕಮಾಂಡ್ಗೆ ಉತ್ತರದ ಮೂಲಕವೇ ಯಾವ ರೀತಿ ಕುಟುಕಿದ್ದಾರೆ ಯತ್ನಾಳ್. ಹೈಕಮಾಂಡ್ ಇದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೋ ಅಥವಾ ಕಣ್ಣು ಕೆಂಪಾಗತ್ತೋ ಅನ್ನುವಂಥ ಅಚ್ಚರಿಗೆ ಕಾರಣ ಆಗಿದೆ ಯತ್ನಾಳ್. ಹಾಗಾದರೆ ಹೈಕಮಾಂಡ್ ವಿರುದ್ಧವೇ ಈ ರೀತಿ ಗುಡುಗೋದಕ್ಕೆ ಶುರು ಮಾಡೇ ಬಿಟ್ರಾ ಅನ್ನೋದು ಏನಿದೆ. ಹಾಗಾದರೆ ಯತ್ನಾಳ್ ಅವರ ಉತ್ತರದಲ್ಲಿ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಇಟ್ಟಿದ್ದೀವಿ ನಾವು. RSS ಮಧ್ಯಪ್ರವೇಶ ಸಮಯ ಕೇಳಿದ್ದು ಯತ್ನಾಳ್ ಕೊನೆಗೂ 9-10 ಪುಟಗಳ ಸುದೀರ್ಘ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಬಹುಪಾಲು ಹಿಂದೊಂದ್ಸಲ ಇತ್ತೀಚೆಗಷ್ಟೇ ಶಿಸ್ತು ಸಮಿತಿ ನೋಟಿಸ್ ಬಂದಿತ್ತಲ್ಲ, ಓಂ ಪಾಠಕ್ ನೋಟಿಸ್ಸು, ಆ ಉತ್ತರವನ್ನೇ ಕಾಪಿ ಪೇಸ್ಟ್ ಮಾಡಿದ್ದಾರಂತೆ ಒಂದಿಷ್ಟು. ಆದರೆ ಪ್ರಮುಖ ವಿಚಾರಗಳು ಅಂತ ನೋಡೋದಕ್ಕೆ ಹೋದರೆ, ನಂಬರ್ 1, ಸಹಜವಾಗಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿರಲೇಬಾರದು, ಇಳಿಸಲೇಬೇಕು ಅನ್ನುವಂಥ ವಿಚಾರವನ್ನು ಮತ್ತೆ ದೂರಾಗಿ ಇಟ್ಟಿದ್ದಾರೆ. ನೋಟಿಸ್ಗೆ ಉತ್ತರದಲ್ಲೂ ಕೂಡ ವಿಜಯೇಂದ್ರ ಅಧ್ಯಕ್ಷ ಕುರ್ಚಿಯ ವಿರುದ್ಧ ಹರಿಹಾಯ್ದಿದ್ದಾರೆ ಯತ್ನಾಳ್ ಅನ್ನೋದು ಒಂದು ವಿಚಾರ. ಆದರೆ 75% ಜನ ಈಗ BJPಯಲ್ಲಿ ವಿಜಯೇಂದ್ರ ವಿರುದ್ಧ ಇದ್ದಾರೆ. ಹಾಗಿರುವಾಗ ನನ್ನ ಮೇಲೆ ಮಾತ್ರ ಯಾಕೆ ಕ್ರಮಕ್ಕೆ ಮುಂದಾದ್ರಿ? ವಿಜಯೇಂದ್ರ ಕಂಪ್ಲೇಂಟ್ ಕೊಟ್ಟಿದ್ದಕ್ಕ ಅಥವಾ ಯಡಿಯೂರಪ್ಪನವರ ಮಗನ ಕಂಪ್ಲೇಂಟ್ ಅನ್ನೋ ಕಾರಣಕ್ಕ? ಹಾಗಾದರೆ ನಾನು ಒಬ್ಬನೇ ವಿಜಯೇಂದ್ರ ವಿರುದ್ಧ ಇರೋದು? 75% ಜನರ ವಿರುದ್ಧ ಯಾಕೆ ಕ್ರಮ ಆಗ್ತಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿರೋದು ಈಗ ಹುಬ್ಬೇರಿಸುವಂತೆ ಮಾಡಿದೆ. ಅಲ್ಲಿಗೆ ಹೈಕಮಾಂಡ್ಗೆ ಸೆಟ್ ಹೊಡೆದಂಗೆ ಆಯಿತು ಯತ್ನಾಳ್. ನಾನು ಒಬ್ಬನೇ ಅಲ್ಲ, ನೀವು ಆ್ಯಕ್ಷನ್ ತಗೊಳ್ಳೋದಾದರೆ ಸೋ ಆ್ಯಂಡ್ ಸೋ ನೋಡಿ ಇಷ್ಟೆಲ್ಲ ಜನ ಇದ್ದಾರೆ ಅಂತ ಯತ್ನಾಳ್ ಗುಡುಗಿರೋದು. ಅಷ್ಟೇ ಅಲ್ಲ, ರಾಜ್ಯಸಭೆಯಲ್ಲಿ ಕ್ರಾಸ್ ವೋಟಿಂಗ್ ಆಗಿದೆ, ಅವರ ವಿರುದ್ಧ ಆ್ಯಕ್ಷನ್ ಆಗಿದೆಯಾ? ವಿಜಯೇಂದ್ರ ಬಂದ ಮೇಲೇ ಇಂತಹ ಪಕ್ಷ ವಿರೋಧಿ ಚಟುವಟಿಕೆಗಳು ಬೇಕಾದಷ್ಟಾಗಿದೆ, ಅವರ ವಿರುದ್ಧ ಆ್ಯಕ್ಷನ್ ತಗೊಳ್ಳುವ ನೈತಿಕ ಸ್ಥೈರ್ಯವೇ ಕಾಣಲಿಲ್ಲ. ಹಾಗೆ ಹೆಬ್ಬಾರ್, ಸೋಮಶೇಖರ್, ST ಸೋಮಶೇಖರ್ ಇವರೆಲ್ಲ ಕಾಂಗ್ರೆಸ್ ಸಂಪರ್ಕ, ಪಕ್ಷ ವಿರೋಧಿ ಚಟುವಟಿಕೆ ಅನ್ನೋದೆಲ್ಲ ಇದೆಯಲ್ಲ, ಅವರ ವಿರುದ್ಧವೂ ಇನ್ನೂ ಆ್ಯಕ್ಷನ್ ಆಗಿಲ್ಲ. ಆದರೆ BSY ಮಗ ಅನ್ನೋ ಕಾರಣಕ್ಕೆ ನನಗೆ ನೋಟಿಸ ಅನ್ನುವಂಥ ಅರ್ಥದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಈಗ ಅಚ್ಚರಿಗೆ ಕಾರಣ ಆಗಿದೆ. ಹೈಕಮಾಂಡ್ ಉತ್ತರ ಸರಿಯಾಗಿ 72 ಗಂಟೆ ಒಳಗೆ ನಮಗೆ ಎಲ್ಲ ಕಾರಣ ಕೊಡದೆ ಹೋದರೆ ಶಿಸ್ತು ಕ್ರಮ ಅಂತ ಹೇಳಿ ಇನ್ನೂ ಸ್ವಲ್ಪ ಟೈಮನ್ನು ಕೊಟ್ಟು ಕಾದಿದ್ದಾಯಿತು. ಯತ್ನಾಳ್ ಕೊಟ್ಟಿರುವಂಥ ಉತ್ತರ ಮಾತ್ರ ಈಗ ಹೌಹಾರುವಂತಿದೆ. ವಿಪಕ್ಷವಾಗಿ BJP ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿಲ್ಲ, ಸ್ವಜನ ಪಕ್ಷಪಾತಕ್ಕೆ ಕರ್ನಾಟಕದಲ್ಲಿ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ವಿಪಕ್ಷವಾಗಿ ಸರಿಯಾದ ಹೋರಾಟವನ್ನು ಸರ್ಕಾರದ ವಿರುದ್ಧ ಸಂಘಟಿಸಿಲ್ಲ ಮತ್ತು ಸ್ವಜನ ಪಕ್ಷಪಾತಕ್ಕೆ ರಾಜ್ಯ BJPಯಲ್ಲಿ ಕರ್ನಾಟಕದಲ್ಲಿ ಅವಕಾಶ ಮಾಡಿಕೊಡಬೇಡಿ. ನಾವು ತಂಡವಾಗಿ ಹೋರಾಟ ಮಾಡಿ ಯಶಸ್ವಿಯಾಗಿದ್ದೀವಿ. ವಕ್ಫ್ ವಿಚಾರದಲ್ಲಿ ಹೋರಾಟಕ್ಕೆ ಉನ್ನತ ನಾಯಕರೇ ಅದನ್ನು ಬೆಂಬಲಿಸಿದ್ದಾರಲ್ಲ, ಇನ್ನೇನು ತಪ್ಪು ಮಾಡಿದ್ದೀವಿ ನಾವು? ವಕ್ಫ್ ಹೋರಾಟದಲ್ಲಿ ಪಕ್ಷದ ಚೌಕಟ್ಟಲ್ಲೇ ಹೋರಾಟ ಮಾಡಿದ್ದೀವಿ. ಹಾಗಾದರೆ ನಾವು ಯಾವ ರೀತಿ ಪಕ್ಷದ ನಿಯಮಗಳನ್ನು ಮೀರಿದ್ದೀವಿ? ಪಕ್ಷಕ್ಕೆ ಯಾವ ರೀತಿ ಮುಜುಗರವನ್ನು ಉಂಟು ಮಾಡಿದ್ದೀವಿ ನಾವು? ವಿಜಯೇಂದ್ರ ಕೆಳಗಿಳಿಸುವ ಮೂಲಕ ಎಲ್ಲರ ಕೂಗಿಗೆ ಬೆಲೆ ಕೊಡಿ ಅನ್ನುವಂಥ ಉತ್ತರವನ್ನು ಕೊಟ್ಟಿರೋದು. ಬಹುತೇಕ ಹಿಂದಿನ ಉತ್ತರವನ್ನು ಕಾಪಿ ಪೇಸ್ಟ್ ಮಾಡಿದ್ದಾರೆ, ಆದರೆ ಅದರಲ್ಲಿ ಪ್ರಮುಖವಾಗಿ ಒಂದಿಷ್ಟು ವಿಚಾರಗಳನ್ನು ಸೇರಿಸಿರೋದು. ಹಾಗೆ ನಾನು ಯಾವತ್ತೂ ಪಕ್ಷದ ವಿರುದ್ಧವಾಗಿ ನಡೆದುಕೊಂಡಿಲ್ಲ, ಹಾಗಾಗಿ ನನ್ನದೇನು ತಪ್ಪಿಲ್ಲ. ಪಕ್ಷದಲ್ಲಿ ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತ, ಏಕಪಕ್ಷೀಯ ನಿರ್ಧಾರದ ವಿರುದ್ಧ ನಾವು ಕೂಗು ಮೊಳಗಿಸಿದ್ದೀವಿ ಬಿಟ್ಟರೆ ಪಕ್ಷದ ವಿರುದ್ಧ ಯಾವತ್ತೂ ಮಾತನಾಡಿಲ್ಲ ಮತ್ತು ಪಕ್ಷದ ಚೌಕಟ್ಟನ್ನು ಬಿಟ್ಟು ಹೋರಾಟ ಮಾಡಿಲ್ಲ. ಹೈಕಮಾಂಡ್ ನಾಯಕರೇ ನಮಗೆ ಬೆನ್ನು ತಟ್ಟಿದ್ದಾರಲ್ಲ ನಮ್ಮ ಹೋರಾಟಕ್ಕೆ ಅನ್ನೋದನ್ನು ನೆನಪಿಸಿ ಉತ್ತರವನ್ನು ಕೊಟ್ಟು ಮತ್ತೆ ಸೆಡ್ ಹೊಡೆದಿದ್ದಾರೆ. ನನ್ನ ಮೇಲೆ ಯಾಕೆ ಕ್ರಮ ಕೈಗೊಂಡ್ರಿ ನೀವು? ಅವ್ರು ಹೇಳಿದ್ರು ಅಂತ ಕೈಗೊಂಡ್ರ ಅನ್ನುವಂಥ ಉತ್ತರವನ್ನೂ ಕೂಡ ಕೊಟ್ಟಿರೋದು ಈಗ ನಿಜಕ್ಕೂ ಶಾಕಿಂಗ್. ಅಲ್ಲಿಗೆ ಹೈಕಮಾಂಡ್ ಏನೇ ಸ್ಟೆಪ್ ತಗೊಂಡ್ರು ನಾನು ರೆಡಿ ಇದ್ದೀನಿ ಅಂದಂಗಾಯ್ತು. ಯತ್ನಾಳ್ ಉತ್ತರದ ಮೂಲಕವೇ ಅದು ಕ್ಲಿಯರ್ ಆಗ್ತಿದೆ. ಉತ್ತರ ಕೊಡಲೇಬೇಕು ಅಂತ RSS ಕಿವಿ ಹಿಂಡಿದ ಮೇಲೆ ಕೊಟ್ಟಿದ್ದಾರೆ ಅನ್ನೋದು ಸಿಕ್ಕಿರೋ ಮಾಹಿತಿ. ಅಲ್ಲಿ ತನಕ ಅವರು ಉತ್ತರ ಕೊಡೋಕ್ಕೂ ರೆಡಿ ಇರಲಿಲ್ಲ. ಅದೇನಾಗುತ್ತೋ ಹಾಗೇ ಹೋಗಲಿ, ಬಗ್ಗೋ ಮಗ ನಾನಲ್ಲ ಅಂತ ಓಪನ್ ಆಗಿ ಹೇಳಿದರು. ಹಾಗಾಗಿ ಉತ್ತರ ಕೊಡೋಕ್ಕೂ ರೆಡಿ ಇರಲಿಲ್ಲ ಅವರು.
ಅದಾದ ಮೇಲೆ RSS ಕಿವಿ ಹಿಂಡಿ ಇದು ಸರಿಯಲ್ಲ, ಕೊಡಲೇಬೇಕು ಉತ್ತರ ಅಂತ ಪಾಠ ಮಾಡಿದ ಸುದ್ದಿ ಬಂತು. ಸಮಯ RSS ನಾಯಕರೇ ಸ್ವಲ್ಪ ಹೆಚ್ಚಿನ ಸಮಯವನ್ನು ಕೊಡಿಸಿದ್ದಾರೆ ಎನ್ನುವ ಸುದ್ದಿ ಬಂತು. ಈಗ ಸುದೀರ್ಘ ಉತ್ತರದಲ್ಲಿ ಮತ್ತೆ ವಿಜಯೇಂದ್ರ ವಿರುದ್ಧ ಕೆಂಡವನ್ನು ಉಗುಳಿದ್ದಾರೆ ಯತ್ನಾಳ್. ಹೈಕಮಾಂಡ್ ದಮ್ಮು ತಾಕತ್ತನ್ನು ಪ್ರಶ್ನೆ ಮಾಡ್ದಂಗಾಯ್ತು. ಇಷ್ಟೆಲ್ಲ ಜನರ ವಿರುದ್ಧ ನೀವು ಆ್ಯಕ್ಷನ್ ತಗೊಂಡಿಲ್ಲ, ಏನು ಆ್ಯಕ್ಷನ್ ಆಗಿಲ್ಲ, ನನ್ನ ಮೇಲೆ ಅಕ್ರಮ ತಗೊಳ್ತೀರಿ ಹಾಗಾದರೆ ಅನ್ನುವಂಥ ಓಪನ್ ಚಾಲೆಂಜನ್ನು ಹಾಕ್ದಂಗಾಯ್ತು. ಸೊ ಕೇಳಿ ಬರ್ತಾ ಇದ್ದಿದ್ದು ST ಸೋಮಶೇಖರ್ ಹೆಬ್ಬಾರ್ ಜೊತೆಗೆ ಯತ್ನಾಳ್ಗೆ ಉಚ್ಚಾಟನೆ ಅಥವಾ ಸಸ್ಪೆನ್ಷನ್ ಶಾಕ್ ಎದುರಾಗಬಹುದು ಅಂತ. ಈಗ RSS ಸಂಧಾನ ಕೇಳಿದಿರೋದ್ರಿಂದ ಯತ್ನಾಳ್ ಅವರನ್ನು ತಣ್ಣಗಾಗಿಸಿ ಅವ್ರಿಗೊಂದು ಸ್ಥಾನಮಾನವನ್ನು ಕೊಟ್ಟು ಸುಮ್ಮನಾಗಿಸತ್ತ ಹೈಕಮಾಂಡ್. ಉತ್ತರ ಹೇಗೂ ಕೊಟ್ಟಿದ್ದಾರಲ್ಲ, ಉತ್ತರನೇ ಕೊಡದೆ ಹೋಗಿದ್ರೆ ತಲೆದಂಡ ಅನಿವಾರ್ಯವಾಗ್ತಿತ್ತು. ಹೈಕಮಾಂಡ್ನ ತಾಕತ್ತಿನ ಪ್ರಶ್ನೆ ಬರ್ತಾ ಇತ್ತು ಅಲ್ಲಿ. ಈಗ ಉತ್ತರವನ್ನು ಕೊಟ್ಟಿರೋದ್ರಿಂದ ತಕ್ಷಣಕ್ಕೆ ಉಳಿದಿರುವಂಥ 18 ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಕೂಡ ಮಾಡಿ ಅಂತ ತಾಕೀತು ಮಾಡಿದ್ದಾರಂತೆ. ಈಗ ವಿಜಯೇಂದ್ರ ಉಳಿಸ್ಕೊಂಡಿದ್ರು. ಈಗ ಅಲ್ಲೂ ಕೂಡ ವಿಜಯೇಂದ್ರ ಕೈ ಮೇಲಾದರೆ ಏನು ಟೆನ್ಷನ್ ಇಲ್ಲ ಅಂತ. ಅಕಸ್ಮಾತ್ ವಿಜಯೇಂದ್ರ ವಿರೋಧಿ ಬಣದವರಿಗೆ ಅಲ್ಲಿ ಅವಕಾಶ ಹೆಚ್ಚಾದರೆ ಹೈಕಮಾಂಡ್ ಅವ್ರಿಗೂ ಮಣೆ ಹಾಕಿ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ. ಸೊ ಉಳಿದ 18 ಜಿಲ್ಲಾಧ್ಯಕ್ಷರ ಆಯ್ಕೆಯತ್ತ ಈಗ ಕುತೂಹಲ ಮನೆ ಮಾಡಿರೋದು. ಕಾದು ನೋಡಬೇಕು ಯತ್ನಾಳ್ ಅವರ ಈ ಗುಡುಗು ಸಿಡಿಲಿನ ಬಳಿಕ ಹೈಕಮಾಂಡ್ ಯಾವ ರೀತಿ ಸ್ಟೆಪ್ ತಗೊಳುತ್ತೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.